ದೇವಾಲಯದಲ್ಲಿ ಪ್ರತಿಷ್ಠೆಗೆ ಫೈಟ್ ಆರಂಭ ಆಗಿದೆ. ಬೀದಿಗೆ ಬಿದ್ದಿದೆ ಬಸವಣ್ಣ. ಭಕ್ತರ ಸಂಕಷ್ಟ ದೂರ ಮಾಡುವ ಬಸವಣ್ಣನಿಗೆ ಇದೆಂತಹ ಸ್ಥಿತಿ ನಿರ್ಮಾಣ ಆಯಿತು ಅಂತ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಜನರ ಕಷ್ಟವನ್ನು ದೂರ ಮಾಡೋ ಅಂತ ಬಸವಣ್ಣನಿಗೆ ಇದೆಂತಹ ಸ್ಥಿತಿ ನಿರ್ಮಾಣ ಆಯಿತು ಅನ್ನೋ ಪ್ರಶ್ನೆ ಕೂಡ ಇದೀಗ ಎದುರಾಗಿದೆ. ರಸ್ತೆಯಲ್ಲೇ ನಿಂತ ಸಣ್ಣಕ್ಕಿರಾಯ ಸ್ವಾಮಿ ದೇಗುಲದ ಬಸವಣ್ಣ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡರಸಿನಕೆರೆ ದೇವಾಲಯ ದೇಗುಲದ ಟ್ರಸ್ಟ್ ಅಧ್ಯಕ್ಷ ಮತ್ತು ಗ್ರಾಮಸ್ಥರ ನಡುವೆ ಜಟಾಪಟಿ ಈಗ ಆರಂಭ ಆಗಿದೆ. ಬಸವಣ್ಣನ ಪಾಲನೆ ವಿಚಾರದಲ್ಲಿ ಜಟಾಪಟಿ ನಡೆದು ಮುನಿಸು ಕೂಡ ಶುರುವಾಗಿದೆ. ಬಸವಣ್ಣನ ಪಾಲಕನ ಮನೆಗೆ ಈಗ ಬೀಗ ಹಾಕಿದ್ದಾರೆ ಟ್ರಸ್ಟ್ನ ಅಧ್ಯಕ್ಷ. ಇದು ಮಂಡ್ಯ ಜಿಲ್ಲೆಯ ಮದ್ದೂರಿನ ದೊಡ್ಡರಸಿನಕೆರೆಯ ಕತೆ. ದೊಡ್ಡರಸಿನಕೆರೆಯ ಸಣ್ಣಕ್ಕಿರಾಯ ಸ್ವಾಮಿ ದೇಗುಲದಲ್ಲಿ ಈಗ ಗಲಾಟೆ ಆರಂಭ ಆಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಂದೀಶ್, ದೊಡ್ಡರಸಿನಕೆರೆ ಬಸವಣ್ಣ ಬಹಳ ಪ್ರಖ್ಯಾತ. ಈಗ ಬಸವಣ್ಣನೇ ಬೀದಿಗೆ ಬಿದ್ದ ಹೇಗೆ? ಅಂತದ್ದೇ ಪ್ರಶ್ನೆ ಇದೀಗ ಮೂಡಿರುವಂತದ್ದು. ಅಂದ್ರೆ ಅಲ್ಲಿನ ದೊಡ್ಡರಸಿನಕೆರೆ ಸಣ್ಣಕ್ಕಿರಾಯನ ಸ್ವಾಮಿ ದೇವಸ್ಥಾನ ಏನಿದೆ, ಆ ಒಂದು ದೇವಸ್ಥಾನದಲ್ಲಿ ಬಸಪ್ಪ ಕೂಡ ಇರುವಂತದ್ದು. ಬಸಪ್ಪ ಬಹಳಷ್ಟು ಫೇಮಸ್ ಆಗಿದ್ದಾರೆ. ಇದರಲ್ಲಿ ಬಹಳಷ್ಟು ಭಕ್ತರು ಕೂಡ ಆ ಒಂದು ದೇವಸ್ಥಾನಕ್ಕೆ ಬರುವಂತದ್ದು. ಆದ್ರೆ ಇದೀಗ ಆ ಒಂದು ದೇವಸ್ಥಾನದ ಟ್ರಸ್ಟಿ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಹಾಗೆ ಗ್ರಾಮಸ್ಥರ ನಡುವಿನ ಕಿತ್ತಾಟದಿಂದ ಬಸಪ್ಪ ಇದೀಗ ಬೀದಿಗೆ ಬಿದ್ದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಿನ್ನೆ ಅಷ್ಟೇ ಬಸಪ್ಪ ಯಾವುದೋ ಬೇರೆ ಊರಿಗೆ ತೆರಳಿರ್ತಾರೆ. ಆ ಸಂದರ್ಭ ವಾಪಸ್ ಬಂದಂತ ಸಂದರ್ಭದಲ್ಲಿ ಏನು ಟ್ರಸ್ಟ್ ನ ಅಧ್ಯಕ್ಷ ಜಯಪ್ರಕಾಶ್ ಗೌಡರು ಇದ್ದಾರೆ, ಆತ ಬೀಗವನ್ನ ಹಾಕೊಂಡಿರುವಂತದ್ದು. ಬಸಪ್ಪನ ಒಂದು ದೇವಾಲಯಕ್ಕೆ ಬೀಗವನ್ನ ಹಾಕಿರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಆ ಒಂದು ಜಗಳ ಏನು ಗ್ರಾಮಸ್ಥರು ಮತ್ತೆ ಟ್ರಸ್ಟಿಯ ಅಧ್ಯಕ್ಷರ ಜಗಳದಿಂದ ಬಸಪ್ಪ ಬೀದಿಗೆ ಬಿದ್ದಿರುವಂತದ್ದು. ಇದು ಅಲ್ಲಿನ ಭಕ್ತರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಬಸಪ್ಪನ ಹಿನ್ನೆಲೆಯಲ್ಲೇ ಆ ಒಂದು ದೇಗುಲಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ. ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಬಹಳಷ್ಟು ಭಕ್ತರು ಬರುವಂತದ್ದು. ಅದರಲ್ಲೂ ಕೂಡ ಇವತ್ತು ಸೋಮವಾರ ಹಿನ್ನೆಲೆಯಲ್ಲಿ ಬಂದಂತಹ ಭಕ್ತರಿಗೆ ದೇವರ ದರ್ಶನವೂ ಇಲ್ಲ ಅಥವಾ ಬಸಪ್ಪನಿಗೂ ಕೂಡ ನೆಲೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಸದ್ಯ ಗ್ರಾಮಸ್ಥರು ಟ್ರಸ್ಟಿ ಏನು ಅಧ್ಯಕ್ಷ ಇದ್ದಾನೆ ಜಯಪ್ರಕಾಶ್ ಗೌಡ ಅವರ ವಿರುದ್ಧವೇ ದೂರನ್ನ ಕೊಡೋದಕ್ಕೂ ಕೂಡ ಗ್ರಾಮಸ್ಥರು ನಿರ್ಧಾರವನ್ನ ಮಾಡಿರುವಂತದ್ದು. ಅಲ್ಲದೆ ಜಿಲ್ಲಾಡಳಿತ ಮತ್ತೆ ಪೊಲೀಸರಿಗೂ ಒಂದು ಮನವಿಯನ್ನ ಮಾಡಿರುವಂತದ್ದು. ಕೂಡಲೇ ಬಂದು ಏನು ಬಸಪ್ಪನ ಗುಡಿಗೆ ಬೀಗವನ್ನ ಹಾಕಿದ್ದಾರೆ ಅದನ್ನ ತೆಗೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.